ಗಿರಿಧರ ಸಿಂಧು ಜಯನ ಅಂದವಾಗಿರುವೆ ಮಂದರ ಗಿರಿಧರ ಸಿಂಧು ಜಯನ ಅಂದವಾಗಿರುವೆ ವಿಠಲ ಬಾರೋ ವಿಠಲ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಬಾರೋ ವಿಠಲ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಬಾರೋ ವಿಠಲ ಬಾರೋ ವಿಠಲ ಬಾರೋ 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 ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ರುಕ್ಮಿಣಿ ಲತೆ ಬಾರೋ ವಿಠಲ ಬಾರೋ ವಿಠಲ ಬಾರೋ ವಿಠಲ ಬಾರೋ ವಿಠಲ ಬಾರೋ ತಂಬಿಗೆ ನೊರೆ ಹಾರೋ ಸಕ್ಕರೆ ತಂಗಿ ತಂಬಿಗೆ ನೊರೆ ಹಾರೋ ಸಕ್ಕರೆ ತಂಗಿ ಉಂಡು ಬಾಯಿ ಮುಚ್ಚಬೇಡಿ ನಾರಾಯಣ ಎಂದಿರೋ ಬಾಯಿ ಮುಚ್ಚಬೇಡಿ ನಾರಾಯಣ ಎಂದಿರೋ ವಿಠಲ ವಿಠಲ ಗಾಳಿ ಬಂದ ಕೈಯಲ್ಲಿ ಚೂರಿಕೊಳ್ಳಿರೋ ಗಾಳಿ ಬಂದ ಕೈಯಲ್ಲಿ ಚೂರಿಕೊಳ್ಳಿರೋ ನಿತ್ಯವಿಲ್ಲ ನಿಯಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ ನಿತ್ಯವಿಲ್ಲ ನಿಯಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ ನಿತ್ಯವಿಲ್ಲ ನಿಯಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ ವ್ಯರ್ಥವಾಗಿ ಕೇಳಬೇಕು ಗಾಳಿ ಬಂದ ಕೈಯಲ್ಲಿ ಚೂರಿಕೊಳ್ಳಿರೋ ಗಾಳಿ ಬಂದ ಕೈಯಲ್ಲಿ ಚೂರಿಕೊಳ್ಳಿರೋ ಶೇಷಾಂಗ ಸುಬ್ಬರಾಯಾಖ್ಯಂ ದಾಸಾರ್ಯ ಜ್ಞಾನಿ ಸೇವಿತಂ ಭೂಸುರೋದ್ಧರಣಿ ನಿಷ್ಠಂ ವಾಸರ ವಾಸರಹಂ ಭಜೆ. ವಿಜಯದಾಸರ ಪಾವನ ಪರಂಪರೆಯಲ್ಲಿ ಬಂದಂತವರು ತಂದೆ ಮುದ್ದುಮೋಹನ ವಿಠ್ಠಲ ದಾಸರು ಅಂತ. ಯಾರಿಗೆ ತಂದೆ ಮುದ್ದುಮೋಹನ ದಾಸರು ಅಂತಂದ್ರೆ ಈ ಪ್ರಾಂತದ ಹರಿದಾಸರು. ಮೊನ್ನೆ ರಾಮನವಮಿ ಆಯ್ತು, ಕೃಷ್ಣಾಷ್ಟಮಿ ಬರುತ್ತೆ ಅಥವಾ ಮತ್ಸ್ಯ ಜಯಂತಿ ಬರುತ್ತೆ. ಎಷ್ಟೊಂದು ಭಗವತ್ ರೂಪಗಳು ಪರಮಾತ್ಮ ಅವತಾರ ಮಾಡಿದ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಆದ್ರೆ ನರಸಿಂಹ ಜಯಂತಿಗೆ ಅಥವಾ ರಾಮನವಮಿಗೆ ನಾವು ಉಪವಾಸ ಮಾಡುವಂತ ಪದ್ಧತಿ ಇಲ್ಲ. ಆದ್ರೆ ಕೃಷ್ಣಾಷ್ಟಮಿಗೆ ಮಾತ್ರ ಉಪವಾಸ ಮಾಡುವಂತ ಪದ್ಧತಿ ಇದೆಯಲ್ಲ, ಯಾಕೆ ಅಂತ. ಯಾಕೆ ಅದಕ್ಕೆಲ್ಲ ಮಾಡಲ್ಲ, ಇದಕ್ ಮಾತ್ರ ಮಾಡ್ತೀವಲ್ಲ ಯಾಕೆ ಅಂತ ಕೇಳುವಾಗ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಏನಕ್ಕೆ ಅಂತಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ನಮಗೆ ಸಮೀಪದಲ್ಲಿ ಇರ್ತಕ್ಕಂಥ ರೂಪ ಯಾವುದು ಅಂತಂದ್ರೆ ಕೃಷ್ಣ ರೂಪ. ಕಲವು ಕೃಷ್ಣ, ಕಲಿಯುಗದಲ್ಲಿ ಕೃಷ್ಣ ರೂಪವನ್ನು ಉಪಾಸನೆ ಮಾಡಿದ್ರೆ ಸಾಕು.